ಕಡತ ನ್ಯೂಸ್. ನಕಲಿ ಭೂ ನಕ್ಷೆಗಳ ಸೃಷ್ಟಿ ಮಾಡಿ ಕಂದಾಯ ಇಲಾಖೆಯಲ್ಲಿ ಕೋಲಾಹಲ ರೂಪಿಸುವ ಭೂಮಾಫಿಯಾ. ಈ ಸ್ಟೋರಿ ಎಲ್ಲ ಕಂದಾಯ ಸಮಸ್ಯೆಗಳನ್ನು ಎದುರಿಸ್ತಾ ಇರುವ ಬಡ ಮತ್ತು ಮಧ್ಯಮ ವರ್ಗದ ಜನರು ನೋಡಿ ತಿಳಿದುಕೊಳ್ಳುವಂತಹ ಜಾಗೃತಿ ಸ್ಟೋರಿ. ಎಸ್, ಇದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯಲ್ಲಿ ನಡೀತಾ ಇರುವ ಹಣವಂತರು ಮತ್ತು ಬಹುಶಃ ಕೆಲ ಭ್ರಷ್ಟ ಅಧಿಕಾರಿಗಳ ಫ್ಯಾಮಿಲಿನಿಂದಲೋ ಇಂತಹ ಸಮಸ್ಯೆಗಳು ಎದುರಾಗತೊಡಗುತ್ತವೆ. ಇದು ನಡೆದಿರುವುದಾದ್ರೂ ಎಲ್ಲಿ ಎಂಬುದನ್ನು ತೋರಿಸ್ತೀವಿ ನೋಡಿ. ಅಕ್ಷರಶಃ ಚಿಕ್ಕಬಳ್ಳಾಪುರದ ಮಟ್ಟಿಗೆ ಚಿನ್ನಕ್ಕಿಂತ ಭೂಮಿಗೆ ಬೆಲೆ ಹೆಚ್ಚು ಎಂಬಂತೆ ವೇಗವಾಗಿ ಭೂಮಿಯ ಬೆಲೆಗಳು ಗಗನಕ್ಕೆ ಏರ್ತಿವೆ. ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿರುವ ಕೆಲ ಸಿರಿವಂತರು, ಹೈ ಪ್ರೊಫೈಲ್ ಎಂಬಂತೆ ಸಮಾಜದ ಮುಂದೆ ಕಾಣುವ ವ್ಯಕ್ತಿಗಳು ಭ್ರಷ್ಟ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಒಂದರ ಮೇಲೊಂದು ಕಂದಾಯ ಇಲಾಖೆಯನ್ನು ಆಮಿಷಕ್ಕೆ ಒಳಪಡಿಸಿ ನಕಲಿ ದಾಖಲೆಗಳು ಮತ್ತು ಭೂ ದಾಖಲೆಗಳನ್ನು ಸೃಷ್ಟಿ ಮಾಡಿಸಿ ಇತರರಿಗೆ ತೊಂದರೆ ಕೊಡುವುದೇ ಇವರ ಕಾಯಕವಾಗಿರುತ್ತೆ ಎಂಬುದು ನೊಂದವರ ಮಾತಾಗಿದೆ. ಅದು ಮತ್ತೆ 87 ಎರಡೇ ಮಾತಾಡಿ, ಬೇರೆ ಏನು ಬೇಡ. ಮೇಲೆ ಇರೋದು ಅದು ಕೇಳಿ ಅದು 71 1 ಸೆಕೆಂಡ್. ಬೇರೆ ಇಲ್ಲಿ ಬಟ್ ಕಂದಾಯ ಇಲಾಖೆಯಲ್ಲಿ ಇವಾಗ ಆಕ್ಚುಲಿ ಯಾವತ್ತೂ ಆಗದಿರ ಇರೋಂತ ಕೆಲಸಗಳಾಗ್ತಾ ಇದೆ. 1 to 5 ಆಗಿರ್ಬೋದು, ಹಕ್ಕುಪತ್ರ ಕೊಡೋದಾಗಿರ್ಬೋದು, ಅಥವಾ ಈ ಪೌತಿ ಖಾತೆ ಮಾಡ್ತಾ ಇರೋದಾಗಿರ್ಬೋದು, ರೆವಲ್ಯೂಷನರಿ ವರ್ಕ್ ಆಗ್ತಾ ಇದೆ. ಸೊ ಅಂದ್ರೆ ಇವಾಗ ಚಿಕ್ಕಬಳ್ಳಾಪುರ ತಾಲೂಕಲ್ಲೇನೆ 1-2 months ಬ್ಯಾಕ್ 1200 ಹಕ್ಕುಪತ್ರ ಕೊಟ್ಟಿದೀವಿ. ಯಾರಿಗ್ ಮನೆ ಇಲ್ಲ ಅವ್ರಿಗೆ ಒಂದು ಹೆಲ್ಪ್ ಮಾಡಿ ಕೊಟ್ಟಿದೀವಿ. ಸೊ ಐ ಥಿಂಕ್ ಎಲ್ಲ ಬಡವ್ರಿಗಾಗ್ಲಿ ಯಾರಿಗೇ ಆಗ್ಲಿ ಕಾನೂನಲ್ಲಿ ಏನ್ ಅವಕಾಶಗಳಿದೆ, ಏನೇನು ಸ್ಕೀಮ್ಸ್ ಇದೆ ಅದೆಲ್ಲ ಬಡವ್ರಿಗೆ ತಲುಪ್ತಾ ಇದೆ ಅಂತ ಅನ್ಸುತ್ತೆ. ಮೇಡಮ್, ಇವತ್ತು ಇಲ್ಲಿಗೆ ಬಂದಿರ್ತಕ್ಕಂಥ ಭೇಟಿ ಉದ್ದೇಶ ಯಾಕೆ? ಇದು ಕೋರ್ಟ್ ಡೈರೆಕ್ಷನ್ಸ್ ಬಂದಿದೆ. ಸರ್, ನಾನು ಮುನಿಯಪ್ಪ ಅಂತ ಕೊತ್ನೂರು, ತಂದೆ ಹೆಸರು ಮುನಿಗ. ನಾವು ನಾರಾಯಣಗೌಡ್ರ ಹತ್ರ ಜಮೀನ್ ಪರ್ಚೇಸ್ ಮಾಡಿದ್ವಿ ಸರ್. ನಾರಾಯಣಗೌಡ್ರ ಮಗ ಶ್ರೀನಿವಾಸ ಗೌಡ ಇಂತಿ ಭಾಗ್ಯಮ್ಮನ ಹತ್ರ 2008ರಲ್ಲಿ ಪೌಡಿ ಮಾಡಿ ಪರ್ಚೇಸ್ ಮಾಡಿ ಸೇಲ್ ಅಗ್ರಿಮೆಂಟ್ ಆಗಿತ್ತು. ಅಗ್ರಿಮೆಂಟ್ ಹೋಗಿ ಅವ್ರು ಬರ್ಲಿಲ್ಲ, ದುಡ್ಡು ತಗೊಂಡು ಕೋರ್ಟ್ ತೆಗೆದ, ಕೋರ್ಟ್ನಿಂದ ಡಿಗ್ರಿ ಆಗಿ ರಿಜಿಸ್ಟರ್ ಆಯ್ತು. ಪಬ್ಲಿಕ್ ಕಡತ ನ್ಯೂಸ್.